ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲಿ ಎಸ್ಐಟಿ ಇಂಚಿಂಚು ಶೋಧ. ತಿಮರೋಡಿ ಮನೆಯಲ್ಲೇ ಚಿನ್ನಯ್ಯನ ವಾಸ್ತವ್ಯ. ತಿಮರೋಡಿ ಮನೆಯಲ್ಲಿದ್ಯಾ ಸೀಕ್ರೆಟ್ ರೂಮ್? ಬುರುಡೆ ಗ್ಯಾಂಗ್ ಹೇಳಿದ್ದನ್ನೇ ಕೇಳ್ತಿದ್ನ ಚಿನ್ನಯ್ಯ. ತಿಮರೋಡಿ ಮನೆಯಲ್ಲಿ ಚಿನ್ನಯ್ಯನಿಗೆ ಗುಂಡು ತುಂಡಿನ ವ್ಯವಸ್ಥೆ. ಈವರೆಗೂ ಮನೆ ಸೇರದ ತಿಮರೋಡಿ ಎಸ್ಐಟಿ ನೋಟಿಸ್ ಸಾಧ್ಯತೆ. ಗ್ರೌಂಡ್ ರಿಪೋರ್ಟ್ಗಳಿದ ಎಸ್ಐಟಿ. ಧರ್ಮಸ್ಥಳ ಗ್ರಾಮ ಪಂಚಾಯಿತಿ ಪಿಡಿಒಗೆ ನೋಟಿಸ್ ಕೊಟ್ಟಿದ್ಯಾಕೆ? ಬುರುಡೆ ಚಿನ್ನಯ್ಯನ ಬಗ್ಗೆ ಗಿರೀಶ್ ಮಟ್ಟಣ್ಣನವರ್ ಹೇಳಿದ್ದೇನು? ಸಾಕ್ಷಿ ಹೇಳ್ತೀನಿ ಅಂತ ಬಂದವನೇ ಈಗ A1 ಆರೋಪಿ. ಎಲ್ಲವನ್ನ ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20ಯಲ್ಲಿ. ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಶವಗಳನ್ನ ಹೂತಿಟ್ಟ ಪ್ರಕರಣದ ತನಿಖೆಯನ್ನ ಎಸ್ಐಟಿ ಮುಂದುವರೆಸಿದೆ. ಆರೋಪಿ ಚಿನ್ನಯ್ಯನಿಗೆ ಆಶ್ರಯ ಕೊಟ್ಟ ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯನ್ನ ಎಸ್ಐಟಿ ಜಾಲಾಡಿದೆ. ಪ್ರಕರಣದ ಆರಂಭದ ದಿನದಿಂದಲೂ ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲಿ ವಾಸ್ತವ್ಯವಿದ್ದ ಚಿನ್ನಯ್ಯನಿಗೆ ಪ್ರತ್ಯೇಕ ಕೊಠಡಿಯ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ತನಿಖಾ ಅಧಿಕಾರಿ ದಯಾಮ ನೇತೃತ್ವದಲ್ಲಿ ಶೋಧ ಕಾರ್ಯ ನಡೆದಿದ್ದು, ಚಿನ್ನಯ್ಯ ಮೊಬೈಲ್, ಸಿಸಿಟಿವಿ, ಹಾರ್ಡ್ ಡಿಸ್ಕ್ ವಶಕ್ಕೆ ಪಡೆದಿದೆ. ಮೊಬೈಲ್ ಸ್ವಿಚ್ ಆಫ್ ಆಗಿದ್ದು ಅಲ್ಲೇ ಚಾರ್ಜ್ ಮಾಡಿ ಆನ್ ಮಾಡಲಾಗಿದೆ. ಮೊಬೈಲ್ನಲ್ಲಿ ಔಟ್ ಗೋಯಿಂಗ್ ಲಿಸ್ಟ್ ಡಿಲೀಟ್ ಆಗಿದೆ. ಮೊಬೈಲ್ ಅನ್ನ ಎಫ್ಎಸ್ಎಲ್ಗೆ ಕಳುಹಿಸಲು ಸೋಕೋ ಟೀಮ್ ಸಿದ್ಧತೆ ಮಾಡಿಕೊಂಡಿದೆ. ಇನ್ನು ಚಿನ್ನಯ್ಯನ ಬಟ್ಟೆ ಬರೆಗಳನ್ನ ವಶಕ್ಕೆ ಪಡೆದಿದ್ದು ತನಿಖೆ ನಡೆಯುತ್ತಿದೆ. ಇನ್ನು ತಿಮರೋಡಿ ಮನೆಯ ಒಂದೊಂದೇ ರಹಸ್ಯ ಬಯಲಾಗುತ್ತಿದೆ. ಈ ಬೆನ್ನಲ್ಲೇ ತಿಮರೋಡಿ ಮನೆಯಲ್ಲಿ ಸೀಕ್ರೆಟ್ ರೂಮ್ ಇದೆಯಾ ಅನ್ನೋ ಅನುಮಾನಗಳು ಕಾಡುತ್ತಿವೆ. ರಹಸ್ಯ ಕೊಠಡಿಯಲ್ಲಿ ಚಿನ್ನಯ್ಯನ ವಿಡಿಯೋ ರೆಕಾರ್ಡ್ ಮಾಡಿರಬಹುದು ಎನ್ನಲಾಗ್ತಿದ್ದು, ಚಿನ್ನಯ್ಯನ ಸಂದರ್ಶನ ಮಾಡಿದ ಸ್ಥಳದಲ್ಲಿ ಎಸ್ಐಟಿ ಅಧಿಕಾರಿಗಳು ಕೆಲವೊಂದು ಸಾಕ್ಷ್ಯಗಳನ್ನ ಸಂಗ್ರಹಿಸಿದ್ದಾರೆ. ಸಂದರ್ಶನ ನಡೆಯುವಾಗ ಈ ರೂಮ್ಗೆ ಯಾರಿಗೂ ಎಂಟ್ರಿ ಇಲ್ಲ ಎನ್ನಲಾಗಿದ್ದು, ಇದೇ ರೂಮ್ನಲ್ಲಿ 25 ವಿಡಿಯೋ ರೆಕಾರ್ಡ್ ಮಾಡಲಾಗಿದೆ ಎನ್ನಲಾಗಿದೆ. ಈವರೆಗೆ 3 ವಿಡಿಯೋಗಳು ರಿಲೀಸ್ ಆಗಿದ್ದು, ಇನ್ನುಳಿದ 23 ವಿಡಿಯೋಗಳಿಗಾಗಿ ಅಧಿಕಾರಿಗಳು ಶೋಧ ಕಾರ್ಯ ನಡೆಸುತ್ತಿದ್ದಾರೆ. ಕ್ಯಾಮೆರಾ, ಲ್ಯಾಪ್ಟಾಪ್, ಎಲೆಕ್ಟ್ರಿಕ್ ಡಿವೈಸ್ಗಳಿಗಾಗಿಯೂ ಶೋಧ ಕಾರ್ಯ ನಡೆಸಿದ್ದಾರೆ. ತಿಮರೋಡಿ ಮನೆಯಲ್ಲಿ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಇದ್ದರೂ ಕೂಡ ಅವನಿಗೆ ರಾಜಾತಿಥ್ಯವೇನೂ ಇರಲಿಲ್ಲ. ಚಿನ್ನಯ್ಯನಿಗೆ ತಿಮರೋಡಿಯ ಮನೆ ಒಳಗೆ ನೇರ ಎಂಟ್ರಿ ಇರಲಿಲ್ಲ. ಮನೆ ಬಳಿ ಇದ್ದ ಪ್ರತ್ಯೇಕ ಕೋಣೆಯಲ್ಲಿ ಮಾತ್ರ ಉಳಿದುಕೊಳ್ಳಲು ಅವಕಾಶ ಕಲ್ಪಿಸಲಾಗಿತ್ತು. ಮನೆಯ ಜಗುಲಿಯಲ್ಲಿ ಕುಳಿತು ಮಾತ್ರ ಮಾತನಾಡಲು ಅವಕಾಶ ಕಲ್ಪಿಸಲಾಗಿತ್ತು. ತಿಮರೋಡಿ ಮನೆ ಅಂಗಳದ ತೋಟದಲ್ಲಿ ಓಡಾಡುತ್ತಿದ್ದ ಚಿನ್ನಯ್ಯ ತೋಟದ ಒಳಗಿನಿಂದಲೇ ನಡೆದು ಮೋಹನ್ ಶೆಟ್ಟಿ ನಿವಾಸಕ್ಕೆ ಹೊರಬರುತ್ತಿದ್ದ. ನಾವು ಏನ್ ಹೇಳ್ತೀವೋ ಅದನ್ನಷ್ಟೇ ಕೇಳಬೇಕು ಅಂತ ಬುರುಡೆ ಗ್ಯಾಂಗ್ ಸೂಚಿಸಿತ್ತು. ಹೇಳಿದ ಮಾತು ಕೇಳಿದರಷ್ಟೇ ಚಿನ್ನಯ್ಯನಿಗೆ ಗುಂಡು ಹಾಗೂ ತುಂಡು ವ್ಯವಸ್ಥೆ ಮಾಡಲಾಗುತ್ತಿತ್ತು. ಎಸ್ಐಟಿ ವಿಚಾರಣೆ ವೇಳೆ ಇವೆಲ್ಲ ವಿಚಾರಗಳನ್ನ ಹಂಚಿಕೊಂಡಿದ್ದಾನೆ. ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಪ್ರಕರಣದ ತನಿಖೆ ತೀವ್ರಗೊಳಿಸಿರುವ ಎಸ್ಐಟಿ ಈಗ ಇನ್ನಷ್ಟು ಆಳಕ್ಕಿಳಿದು ತನಿಖೆ ತೀವ್ರಗೊಳಿಸಿದೆ. 1987ರಿಂದ ಈವರೆಗೆ ಮಣ್ಣು ಮಾಡಿರೋ ದಾಖಲೆ ಕೊಡುವಂತೆ ಗ್ರಾಮ ಪಂಚಾಯಿತಿ ಪಿಡಿಒಗೆ ನೋಟಿಸ್ ಜಾರಿ ಮಾಡಿದೆ. 38 ವರ್ಷಗಳಲ್ಲಿ 260ಕ್ಕೂ ಹೆಚ್ಚು ಶವ ಸಂಸ್ಕಾರವನ್ನ ಪಂಚಾಯಿತಿ ಮಾಡಿದ್ದು, ಇದರಲ್ಲಿ ಬಹುತೇಕರು ಪುರುಷರು. ಎಲ್ಲವೂ ಕೂಡ ಅಸಹಜ ಸಾವಾಗಿದೆ ಅನ್ನೋದು ತನಿಖೆ ವೇಳೆ ಗೊತ್ತಾಗಿದೆ. ಈ ಮೊದಲು 900 ಪುಟಗಳಷ್ಟು ದಾಖಲೆ ಪಡೆದಿದ್ದ ಎಸ್ಐಟಿ ಈಗ 2ನೇ ಬಾರಿಗೆ ದಾಖಲೆಗಳನ್ನ ಕೇಳಿದೆ. ಇನ್ನು ಸೀನ್ ಆಫ್ ಕ್ರೈಮ್ ಮರುಸೃಷ್ಟಿ ಮಾಡಿದ ಎಸ್ಐಟಿ ಚಿನ್ನಯ್ಯ ಕುಳಿತು ಮಾತನಾಡುತ್ತಿದ್ದ ಜಾಗ, ಊಟ ಮಾಡುತ್ತಿದ್ದ ಜಾಗಗಳನ್ನ ಮರುಸೃಷ್ಟಿ ಮಾಡಿದೆ. ವಿಚಾರಣೆ ವೇಳೆ ಎಲ್ಲವನ್ನೂ ಕಣ್ಣಿಗೆ ಕಟ್ಟುವಂತೆ ಚಿನ್ನಯ್ಯ ಹೇಳಿದ್ದಾನೆ. ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಪ್ರಕರಣದ ಬಗ್ಗೆ ಎಸ್ಐಟಿ ತನಿಖೆ ನಡೆಸುತ್ತಿದೆ. ನಿನ್ನೆ ಎಸ್ಐಟಿ ಅಧಿಕಾರಿಗಳು ಬರುವ ವಿಚಾರ ತಿಳಿದು ಮಹೇಶ್ ಶೆಟ್ಟಿ ತಿಮರೋಡಿ ಎಸ್ಕೇಪ್ ಆಗಿದ್ದಾನೆ. ಈವರೆಗೂ ತಿಮರೋಡಿ ಎಲ್ಲಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿಲ್ಲ. ತಿಮರೋಡಿ ಸಿಗದೇ ಇರೋದ್ರಿಂದ ನೋಟಿಸ್ ಕೊಡಲು ಎಸ್ಐಟಿ ಅಧಿಕಾರಿಗಳು ಮುಂದಾಗಿದ್ದಾರೆ. ಜೊತೆಗೆ ಸುಳ್ಳು ಬುರುಡೆ ಕೇಸ್ನಲ್ಲಿ ಬಂಧನ ಮಾಡೋ ಸಾಧ್ಯತೆಯೂ ಇದೆ. ಇನ್ನು ಉತ್ಖನನ ವೇಳೆ ಬಿಳಿ ಬಣ್ಣದ ಕಿಯಾ ಕಾರಿನಲ್ಲಿ ಚಿನ್ನ ಟ್ರಾವೆಲ್ ಮಾಡುತ್ತಿದ್ದ. ಇದೀಗ ಕಾರು ಮಾಲೀಕನಿಗೆ ಶಾಕ್ ಕೊಡೋಕೆ ಎಸ್ಐಟಿ ಅಧಿಕಾರಿಗಳು ಮುಂದಾಗಿದ್ದಾರೆ. ಉಜ್ಜಿರೆಯಲ್ಲಿರುವ ಪ್ರಮೋದ್ ಕುಮಾರ್ ಶೆಟ್ಟಿ ಎಂಬುವರಿಗೆ ಆ ಕಾರು ಸೇರಿದ್ದು. ಪ್ರಮೋದ್ ಕುಮಾರ್ ಶೆಟ್ಟಿಗೂ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆಯುವ ಸಾಧ್ಯತೆ ಇದೆ. ಧರ್ಮಸ್ಥಳ ವಿಚಾರದಲ್ಲಿ ನಾನಾ ನಾಟಕ ಮಾಡಿದ್ದ ಬುರುಡೆ ಗ್ಯಾಂಗ್ನ ಚಿನ್ನಯ್ಯ ಈಗ ಪೊಲೀಸರ ಅತಿಥಿಯಾಗಿದ್ದಾನೆ. ಚಿನ್ನಯ್ಯನ ಸೃಷ್ಟಿಕರ್ತರಿಗೆ ಇದೀಗ ಢವಢವ ಶುರುವಾಗಿದೆ. ಗಲಿಬಿಲಿಗೊಂಡ ಬುರುಡೆ ಗ್ಯಾಂಗ್ ಬುಡಕ್ಕೆ ಬಿಸಿ ನೀರು ತಾಕಿದ್ದು ಹಳೆ ಕಥೆ ಫ್ಲಾಪ್ ಆಗಿದೆ. ಇದರ ಜೊತೆ ಹೊಸ ಕಥೆ, ಹೊಸ ಆಟ ಶುರುವಾಗಿದೆ. ತಿಮರೋಡಿ ಮನೆಯಲ್ಲಿ ಚಿನ್ನಯ್ಯ ಇದ್ದಿದ್ದು ಹೌದು ಅಂತ ಗಿರೀಶ್ ಮಟ್ಟಣ್ಣನವರ್ ಒಪ್ಕೊಂಡಿದ್ದಾರೆ. ನಾವೇ ಅವನಿಗೆ ಆಶ್ರಯ ಕೊಟ್ಟಿದ್ವಿ, ಇದರಲ್ಲಿ ಮುಚ್ಚುಮರೆ ಇಲ್ಲ, ಪೊಲೀಸರಿಗೂ ಈ ವಿಚಾರ ಗೊತ್ತಿದೆ ಎಂದಿದ್ದಾರೆ. ಜೊತೆಗೆ ಅವನು ರಕ್ಷಣೆ ಕೊಡಿ ಅಂದಿದ್ದಕ್ಕೆ ಆಶ್ರಯ ಕೊಟ್ಟಿದ್ವಿ ಅಂತ ಗಿರೀಶ್ ಮಟ್ಟಣ್ಣನವರ್ ಸತ್ಯ ಒಪ್ಕೊಂಡಿದ್ದಾರೆ. 2 ವರ್ಷಗಳಿಂದ ನಮಗೆ ಚಿನ್ನಯ್ಯ ಗೊತ್ತು ಅಂತ ಪೊಲೀಸರ ಮುಂದೆ ಕರ್ಕೊಂಡು ಹೋಗಿ ಅಂತ ಬೇಡಿದ್ದ. ಅವನಿಗೆ ನಾವು ಸಹಾಯ ಮಾಡಿದ್ವಿ. ಎಸ್ಐಟಿ ವಶಕ್ಕೆ ಹೋದ ಮೇಲೆ ಚಿನ್ನಯ್ಯ ಬದಲಾಗಿದ್ದಾನೆ, ಭಯಕ್ಕೆ ಬಿದ್ದು ಏನೇನೋ ಹೇಳ್ತಾ ಇದ್ದಾನೆ ಅಂತ ಮಟ್ಟಣ್ಣನವರ್ ಹೇಳಿದ್ದಾರೆ. ಆ ಅನಾಮಿಕ ವ್ಯಕ್ತಿ ಯಾವಾಗ ಎಸ್ಐಟಿ ಸುಪರ್ದಿಗೆ ಬಂದಿದ್ದಾನೆ ಅವಾಗ ಅಧಿಕೃತವಾಗಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಮನೆಯಲ್ಲಿನೇ ಇರ್ತೀನಿ ಅಂತ ಆ ವ್ಯಕ್ತಿನೇ ಹೇಳಿದ್ದು. ಎಸ್ಐಟಿ ಅವರು ಅಡ್ವೊಕೇಟ್ ಕೇಳ್ಕೊಂಡಿದ್ರು, ನಾವು ಇವನಿಗೆ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದಾಗ ಆ ವ್ಯಕ್ತಿ ಬೇಡ ಅಂತ ಹೇಳಿದ್ದ. ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಹೆಸರು ಹೇಳಿದಾನೆ, ನನ್ನ ಹೆಸರು ಕೂಡ ಹೇಳಿದಾನೆ.
ಗಿರೀಶ್ ಮಟ್ಟಣ್ಣವರ ಒಂದು ರಕ್ಷಣೆಯಲ್ಲಿ ನಾನಿದ್ದೇನೆ, ಆ ವ್ಯಕ್ತಿನೇ ಹೇಳಿದಾನೆ. ಯಾಕಂತ ಹೇಳಿದ್ರೆ 2 ವರ್ಷದಿಂದ ಅವನೇ ಪದೇ 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 ಹೇಳ್ತಾನೆ ಇದ್ದಾನೆ, ನಾನು ಕರ್ಕೊಂಡು ಹೋಗಿ ಪೊಲೀಸರ ಹತ್ರ ಕರ್ಕೊಂಡು ಹೋಗಿ ಅಡ್ವೊಕೇಟ್ ಹತ್ರ ಕರ್ಕೊಂಡು ಹೋಗಿ ನಾನು ಹೇಳ್ತೇನೆ, ನನ್ ಭಾರ ಆಗ್ತಾ ಇದೆ ತಲೆ. ಅದರ ಸಲುವಾಗಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಅವನಿಗೆ ಆಶ್ರಯ ಕೊಟ್ಟಿದ್ರಿ. ಧರ್ಮಸ್ಥಳದ ಬುರ್ಡೆ ಕೇಸ್ಗೆ ವಿಸ್ಫೋಟಕ ಟ್ವಿಸ್ಟ್ ಸಿಕ್ಕಿದೆ. ಎಸ್ಐಟಿ ಚಾಣಾಕ್ಷ ತನಿಖೆಯಲ್ಲಿ ಬುರ್ಡೆ ಗ್ಯಾಂಗ್ ಷಡ್ಯಂತ್ರ ಬಯಲುಗೊಂಡಿದೆ. ಇದು ಪಿತೂರಿ ಅಲ್ಲದೆ ಮತ್ತೇನು ಅಲ್ಲ ಅಂತ ಎಸ್ಐಟಿ ಚಿನ್ನಯ್ಯನ ವಿರುದ್ಧವೇ ಹೊಸ ಕೇಸ್ ದಾಖಲಿಸಿದೆ. ಬುರ್ಡೆ ಬಿಟ್ಟು ದಿಕ್ಕು ತಪ್ಪಿಸಿದ್ರಿಂದಲೇ ಚಿನ್ನಯ್ಯನ ಬಂಧನವಾಗಿದೆ ಅಂತ ಕೋರ್ಟ್ಗೆ ಎಸ್ಐಟಿ ಸಂಪೂರ್ಣ ಮಾಹಿತಿ ನೀಡಿದೆ. ಹಳೆ ಸೆಕ್ಷನ್ ತೆಗೆದು ಹೊಸ ಸೆಕ್ಷನ್ ನಡಿ ಎಸ್ಐಟಿ ಕೇಸ್ ದಾಖಲಿಸಿದೆ. ಫೋರ್ಜರಿ, ಸುಳ್ಳು ಸಾಕ್ಷಿ ಕೇಸ್ ಅಂತ ಬಿಎನ್ಎಸ್ ಸೆಕ್ಷನ್ 336 ಹಾಗೂ 227ರಿಂದ 238ರ ಅಡಿ ಎಫ್ಐಆರ್ ದಾಖಲಿಸಿದೆ. ಇದು ಕಪೋಲಕಲ್ಪಿತ ಷಡ್ಯಂತ್ರ ಅಂತ ಕೋರ್ಟ್ಗೆ ಎಸ್ಐಟಿ ಮಾಹಿತಿ ನೀಡಿದೆ. ಇನ್ನು ಉಜ್ರೆಯಲ್ಲಿರುವ ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲಿ ತಲ್ವಾರ್ ಪತ್ತೆಯಾಗಿದೆ. ತಿಮರೋಡಿ ಮನೆಯಲ್ಲಿ 3 ತಲ್ವಾರ್ಗಳನ್ನ ಎಸ್ಐಟಿ ವಶಕ್ಕೆ ಪಡೆದಿದೆ. ತಿಮರೋಡಿ ಪತ್ನಿ, ಮಗ ಹಾಗೂ ಮಗಳ ಮೊಬೈಲ್ ಕೂಡ ವಶಪಡಿಸಿಕೊಂಡಿದೆ. ಚಾಮುಂಡೇಶ್ವರಿ ಕೇವಲ ಹಿಂದೂಗಳ ಆಸ್ತಿಯಲ್ಲ, ದಸರಾ ಧಾರ್ಮಿಕ ಆಚರಣೆ ಅಲ್ಲ ಅಂದಿದ್ದ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಗೆ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿದೆ. ಮೈಸೂರಿನಲ್ಲಿ ಸಂಸದ ಯದುವೀರ್ ಮಾತನಾಡಿ, ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿ ಅನ್ನೋದ್ರಲ್ಲಿ ಅನುಮಾನ ಇಲ್ಲ. ಸರ್ಕಾರ ಚಾಮುಂಡಿ ಬೆಟ್ಟವನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ಳೋಕೆ ಮುಂದಾಗಿದೆ. ಬರೀ ಹಿಂದೂ ದೇಗುಲಗಳನ್ನೇ ಟಾರ್ಗೆಟ್ ಮಾಡ್ತಾ ಇದೆ ಅಂತ ಆರೋಪಿಸಿದ್ದಾರೆ. ಶೋಭಾ ಕರಂದ್ಲಾಜೆ ಮಾತನಾಡಿ, ಸಿಎಂ ಆಗೋ ವೇಗದಲ್ಲಿ ಹಿಂದೂಗಳಿಗೆ ಅಪಮಾನ ಮಾಡ್ತಿದ್ದೀರಿ, ಹಿಂದೂಗಳ ವಿಚಾರದಲ್ಲಿ ಸಂಶಯ ಹುಟ್ಟು ಹಾಕ್ತಿದ್ದೀರಿ ಅಂತ ಕಿಡಿಕಾರಿದ್ದಾರೆ. ಸಂಸದ ಯದುವೀರ್ ಮಾತಿಗೆ ಪ್ರತಿಕ್ರಿಯಿಸಿರುವ ಡಿಕೆ ಶಿವಕುಮಾರ್, ಬಿಜೆಪಿ ಸೇರಿ ಯದುವೀರ್ ಇತಿಹಾಸ ಮರೆತಿದ್ದಾರೆ. ನಾನೊಬ್ಬ ಹಿಂದೂ, ದೇವಿ ಆಶೀರ್ವಾದದಿಂದ ಗ್ಯಾರಂಟಿ ಕೊಡ್ತಾ ಇದೀವಿ. ಬರೀ ಹಿಂದೂಗಳಲ್ಲ, ಕ್ರಿಶ್ಚಿಯನ್, ಮುಸ್ಲಿಂ, ಸಿಖ್ಖರಿಗೂ ಕೊಡ್ತಾ ಇದೀವಿ ಅಂದಿದ್ದಾರೆ. ಇನ್ನು ಡಿಕೆಶಿ ಆಪ್ತಮಿತ್ರ ಚಿತ್ರದ ನಾಗವಲ್ಲಿಗೆಂತಲೂ ಬಹುಬೇಗ ಬದಲಾಗ್ತಾರೆ ಅಂತ ಜೆಡಿಎಸ್ ಎಕ್ಸ್ ಮೂಲಕ ಕಿಡಿಕಾರಿದೆ. ಇದು ಒಂದು ಭಾರತೀಯ ಧರ್ಮ, ಅದರಲ್ಲೂ ಸಹ ಹಿಂದೂ ಧರ್ಮಕ್ಕೆ ಸೇರಿರುವಂಥದ್ದು ಒಂದು ಶಕ್ತಿಪೀಠ. ಈ ನಿಟ್ಟಿನಲ್ಲಿ ಇಂಥ ಒಂದು ಖಂಡನೀಯ ಅಥವಾ ಒಂದು ಹಾಸ್ಯಾಸ್ಪದ ಹೇಳಿಕೆ ಹೇಳೋ ಅವಶ್ಯಕತೆ ಇಲ್ಲ. ಯಾವಾಗ ನೀವು RSS ಬಗ್ಗೆ ಹೇಳಿದ್ರಿ, ಪ್ರಾರ್ಥನೆಯನ್ನು ಹೇಳಿದ್ರಿ, ಆವಾಗ ನಿಮ್ಮ ಹೈಕಮಾಂಡ್ ನಿಮ್ಮ ಮೇಲೆ ಸಿಟ್ಟು ಮಾಡ್ಕೊಂತು. ನಿಮ್ಗೆ ಸೂಚನೆ ಬಂದಿದೆ, ಇದರಿಂದ ಆಚೆ ಬರಬೇಕು. ಅದಕ್ಕಾಗಿ ಯು ಕ್ರಿಯೇಟೆಡ್ ಎ ಕಾಂಟ್ರವರ್ಸಿ. ಚಾಮುಂಡೇಶ್ವರಿ ಕೇವಲ ಹಿಂದೂಗಳ ಆಸ್ತಿ ಅಲ್ಲ, ದಸರಾ ಧಾರ್ಮಿಕ ಆಚರಣೆ ಅಲ್ಲ ಅಂದಿದ್ದ ಡಿಸಿಎಂ ಡಿಕೆ ಶಿವಕುಮಾರ್ ತಮ್ಮ ಹೇಳಿಕೆಯನ್ನು ಸಮರ್ಥಿಸಿಕೊಂಡಿದ್ದಾರೆ. ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿ, ಚಾಮುಂಡೇಶ್ವರಿ ಹಿಂದೂಗಳಿಗೆ ಸೇರಿದ್ದು ಅಂತ ಎಲ್ಲೂ ಹೇಳಿಲ್ಲ. ಚಾಮುಂಡೇಶ್ವರಿ ಎಲ್ಲಾ ಧರ್ಮಗಳಿಗೂ ಆಶೀರ್ವಾದ ಮಾಡುವ ದೇವಿ. ರಾಜವಂಶಸ್ಥರು ಸರ್ಕಾರ ಸೇರಿ ನಾಡದೇವತೆ ಅಂತಾರೆ. ಚಾಮುಂಡೇಶ್ವರಿ ಸರ್ಕಾರಿ ಆಸ್ತಿ, ಖಾಸಗಿ ಆಸ್ತಿ ಅಲ್ಲ ಅಂದಿದ್ದಾರೆ. ಜೊತೆಗೆ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿ, ನಮ್ಮ ನಾಡದೇವತೆ ಚಾಮುಂಡೇಶ್ವರಿ, ಚಾಮುಂಡಿ ತಾಯಿ ನಮ್ಮ ನಾಡಿನ ಅಧಿದೇವತೆ. ಈ ತಾಯಿಯನ್ನ ಆರಾಧಿಸೋರು ಎಲ್ಲಾ ಜಾತಿ ಧರ್ಮಗಳಲ್ಲೂ ಇದ್ದಾರೆ. ತಾಯಿಯನ್ನ ಪೂಜಿಸಿದ್ರೆ ಯಾರೂ ಬೇಡ ಅನ್ನಲು ಆಗುವುದಿಲ್ಲ. ಇದೇ ನನ್ನ ಮಾತಿನ ಸತ್ವ. ವಿವಾದ ಮಾಡೋದು ಬಿಜೆಪಿ ತತ್ವ ಅಂದಿದ್ದಾರೆ. ರಾಜವಂಶಸ್ಥರು ಮತ್ತು ನಮ್ಮ ಸರ್ಕಾರ ಎರಡೂ ಸೇರಿ ಇದನ್ನ ನಾಡದೇವತೆ ಅಂತ ಕರೆದಿದ್ದಾರೆ. ನಾವು ಕೂಡ ನಮ್ಮ ನಾಡದೇವತೆ ಅಂತ ನಾವು ಕರೆದಿದ್ದೀವಿ. ಇದು ಸರ್ಕಾರದ ಆಸ್ತಿ. ಈಗ ಎಲ್ಲೂ ಕೂಡ ಹಿಂದೂ ಧರ್ಮದಲ್ಲಿ ಇಲ್ಲ ರಾಜವಂಶಸ್ಥರಾಗಲಿ ಮೊದಲಿಂದ ಕೂಡ ಇದು ಬರೀ ಹಿಂದೂಗಳು ಮಾತ್ರ ಈ ದೇವಸ್ಥಾನಕ್ಕೆ ಬರಬೇಕು ಅಂತ ಇಲ್ಲ. ಹಿಂದೂ ನಮ್ಮ ಚಾಮುಂಡೇಶ್ವರಿ ಎಲ್ಲ ಧರ್ಮದವ್ರಿಗೂ ಕೂಡ ಆಶೀರ್ವಾದ ಮಾಡಲಿಕ್ಕೆ ಇರೋಂಥ ಒಂದು ದೇವಿ.